ಸರ್ ಸರ್ ಮತ್ತೆ ನೀನೇನೋ ಎಲ್ಲೋದ್ರೂ ಪ್ರತ್ಯಕ್ಷ ಆಗ್ಬಿಡ್ತೀಯಲ್ಲ. ವಿಕ್ರಮ್ ಜೊತೆ ಬೇತಾಳ ಇರಲೇಬೇಕಲ್ವಾ ಸರ್? ಸರ್ ನೀವು ನಿಮ್ಮ ಸ್ಟೈಲು, ನಿಮ್ಮ ಸ್ಮೈಲು ಇದನ್ನೆಲ್ಲ ಫಾಲೋ ಮಾಡ್ತಾ ನಿಮ್ಮ ಥರನೇ ಆಗಬೇಕು ಅಂತ ಇಷ್ಟ. ಸರ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 2ನೇ ಕೋಹಿನೂರ್ ವಜ್ರ, ನಾನು ಕೋಹಿನೂರ್ ಕಾನಿಸ್ಟೇಬಲ್ ಆಗಬೇಕು ಅಂತ ಕಮಿಷನರ್ ಕಾಲಿಡ್ದು ಬೆಳಿಗ್ಗೆ ರಿಪೋರ್ಟ್ ಮಾಡ್ಕೊಂಡೆ. ಸರ್ ಬರ್ತಾ ನಾನು ಸುಮ್ಮನೆ ಬಂದಿಲ್ಲ, ನೀವು ಸರ್ವಿಸ್ ಬಿಟ್ಟರೆ ಜೀಪ್ನ ತಗೊಂಡು ಬಂದಿದ್ದೀನಿ. ಅಲ್ಲಿ ನೋಡಿ. ಫಾಲೋ ಮೀ. ಸರ್ ಇದು ಮುಂಚೆ ಆಫೀಸರು ರೆಡಿ ಮಾಡಿದ ಫೈಲು. ಇದರಲ್ಲಿ ಸಸ್ಪೆಕ್ಟೆಡ್ ಡ್ರಗ್ ಪೆಡ್ಲರ್ಸ್ದು ಡೀಟೇಲ್ಸ್ ಮತ್ತು ಫೋಟೋಸ್ ಇದೆ ಸರ್. ಓ ಇವನಿಗೆ ಇಲ್ಲಿದಾನಾ? ರಾಮು ಕಾಕ ಸರ್. ಇವನು ಬೆಂಗಳೂರಲ್ಲಿದ್ದಾಗ ನಾನೇ ಸುಮಾರು ಸತಿ ರುಬ್ಬಿದ್ದೀನಿ ಸರ್. ಈಗ ಇವನು ಟೀ ಅಂಗಡಿ ಇಟ್ಕೊಂಡಿದ್ದಾನೆ. ಈ ಡ್ರಗ್ ಪೆಡ್ಲರ್ಸ್ಗೆಲ್ಲ ಇವನ ಅಂಗಡಿನೇ ಹಬ್ಬು ಅಂತ ಇನ್ಫಾರ್ಮೇಷನ್ನು. ವಿಕ್ರಮ್ ಸಾಹೇಬ್ರು ನಮ್ಮೂರಿಗೆ ಏನಕ್ಕೆ ಬಂದವ್ರೆ? ನಮಸ್ಕಾರ ಸರ್, ಟೀ ತೋಡಿ ಸರ್. ಯಜಮಾನ್ರು ಫ್ಲೆಕ್ಸ್ ಕಳ್ಸಿದ್ರೆ ಎಲ್ಲ ಕಡೆ ದೊಡ್ಡ ದೊಡ್ಡದಾಗಿ ಹಾಕಿಸ್ಬೇಕಂತ ಸ್ವಲ್ಪ ನೋಡಕ್ ಸ್ವಲ್ಪ. ಸರಿ ಬರ್ತೇನೆ. ಏಯ್ ಕುಬೆ ಬಾರ ಇಲ್ಲಿ. ಈ ಮಹಾನ್ ಭಾವ್ರ ಫೋಟೋನ ನೆಲ ಮೇಲೆ ಬಿಸಾಕ್ ಹೋಗ್ತಾ ಇದೆಯಾ? ತೆಗೆದು ಮೇಲಿಡ. ಒದ್ದೆ ಅಂದ್ರೆ ಗಾಂಚಾಲಿ ಜಾಸ್ತಿ ಆಯ್ತು ನಿಂಗೆ. ಸರಿ ಬರ್ತೇನೆ. 2 ಬಿಟ್ರೆ ಬುದ್ಧಿ ಬರುತ್ತೆ ನಿಂಗೆ. ಯಾರು ಕಾಕ ಇವರು? ಇವರು ದೊಡ್ಡ ಸಮಾಜ ಸೇವಕರು, ಹೆಲ್ಪಿಂಗ್ ಸ್ಟಾರ್ ಜಾನಿ ಅಂತ ಅವ್ರ ಹೆಸರು ಸರ್. ನೀವು ಮಧ್ಯರಾತ್ರಿ ಕಾಲ್ ಮಾಡಿದ್ರು ಅವ್ರು ಕಾಲ್ ಎತ್ತುತ್ತಾರೆ. ಈ ಕತೆಗಳಿಗೇನು ಕಮ್ಮಿ ಇಲ್ಲ. ಇರಲಿ, ಕಸ್ಟಮರ್ ಬಂದರು ನೋಡು. ಹಾಂ ಸರ್. ಇವನು ಬೇರೆ ಬಂದ. ಏನು ಕಾದಿದೆಯೋ ಇವತ್ತು. ಸ್ಪೀಡ್ ಗಾಡಿ ಬಂತ. ನನಗೇನಪ್ಪ ಗೊತ್ತು ನಿಮ್ಮ ವ್ಯವಹಾರ? ರಾಕು ಚಾರ್ಲಿ ಅರ್ಜೆಂಟಾಗಿ ಬೇಕಾಗಿತ್ತು. ಏಯ್ ಫಸ್ಟ್ ಹೋಗಪ್ಪ ಇಲ್ಲಿಂದ. ನೀನು ಕಾಕ ಇನ್ಸಿಡಿದ್ಯಾ? ಹೋಗ. ಇವತ್ತು ಆ ಮಗ್ಲಲ್ಲಿ ನಮಗೇನು ತಗ್ಲಾಕೊಳ್ತಿದ್ದೆ ಸಾಕು ಭಗವಂತ. ಬರ್ಕೋ. ಹಾಂ ಸರಿ. ಸರ್ ಹೊರಟ್ರಾ ಸರ್? ನಮಗೆ ಚಮಕಾಯಿಸ್ಬಿಟ್ಟಿಯಲ್ಲ ಕಾಕ. ಯಾಕೆ ಸರ್? ನಾನೇನು ತಪ್ಪು ಮಾಡಿದೆ ಸರ್? ಆ ಟಪೋರಿ ನನ್ನ ಮಕ್ಳು ಬಂದಿದ್ದು ಒಂದೇ ಥರದ 2 ಗಾಡಿಯಲ್ಲಿ, ಮಾಲ್ ಇದ್ದಿದ್ದು 1 ಗಾಡಿಯಲ್ಲಿ. ಅವ್ರು ಕೀ ಎಕ್ಸ್ಚೇಂಜ್ ಮಾಡಿಕೊಂಡು ಮಾಲ್ ತೊಗೊಂಡೋಗಿದ್ದು ನನಗೆ ಗೊತ್ತಾಗಿಲ್ಲ ಅಂದ್ಕೊಂಡ್ಯಾ? ನೀವು ಕೋಡ್ ವರ್ಡ್ಸಲ್ಲಿ ಮಾತಾಡಿದ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡ್ರೇನೋ? ರಾಕು, ಸಿಸರು, ಸ್ಪೀಡು ನಿಮ್ಮಂಥ ಅಟ್ಕಸ್ಪಿ ನನ್ನ ಮಕ್ಕಳು ಡ್ರಗ್ಸ್ಗಿಟ್ಟಿರೋ ಅಡ್ಡೆಸ್ರು ಅಂತ ನನಗೆ ಗೊತ್ತಾಗಿಲ್ಲ ಅಂದ್ಕೊಂಡ್ಯಾ? ಏ ಬಸ್ವಾ ಸರ್ ಹತ್ಸೋ ಜೀಪು. ನಾನು ಬಿಟ್ಬಿಡಿ ಸರ್, ನಾನು ಬಿಟ್ಬಿಡಿ ಸರ್. ಸರ್ ನಿಮ್ಮ ಕೈ ಮುಗಿತೀನಿ ಸರ್. ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಸರ್, ಅವಳಿಗೆ ಮದುವೆ ಮಾಡಬೇಕು ಸರ್. ಅದಕ್ಕೋಸ್ಕರ ಸಣ್ಣ ಇನ್ಫಾರ್ಮೇಷನ್ನ ಬದಲಾಯಿಸ್ತಿದ್ದೆ ಸರ್. ಹಾಗಾದರೆ ಇನ್ಮೇಲೆ ಇನ್ಫಾರ್ಮೇಷನ್ನ ನಮಗೆ ಕೊಡು ಸರ್. ಅದು I know who has invited you. ರಾಮು ಕಾಕ. ರಾಮು ಕಾಕನ ಫೋನ್ ಮಾಡು. ಆಚರಿತೆ ಅವರು ನನ್ನ ತಂಗಿ ಮಕ್ಕಳು ಹೊಡಿಬೇಕು ಅಂದ್ರು, ಅದಕ್ಕೆ ಕಳಿಸ್ಕೊಟ್ಟೆ. ಓಕೆ, ಒಂದು ಸಣ್ಣ ಮಿಸ್ಟೇಕ್. No problem. ಎಂಜಾಯ್ ಮಾಡಿ.
ಹಾಯ್ ರಮೇಶ್. ಹಾಯ್ ಸುರೇಶ್. ಏನ ಮಗ ಡವ್ಗಳು ಚೇಂಜ್ ಮಾಡ್ದಂಗೆ ಅಡ್ಡಗಳು ಚೇಂಜ್ ಮಾಡ್ತಾ ಇದೀಯಾ? ಕಾಕ್ನಂಗಡಿ ಏನಾಗಿತ್ತು? ಜಾತ್ರೆ ಅಲ್ವೇನಾ? ಕಾಕ ಅವನ ಹಳೆ ಡೋಗಳಿಗೆ ಕಲ್ಲರ್ ಹಾಕೊಂಡು ಎಲ್ಲಿ ಜೊಲ್ ಸುರಿಸ್ತವನ. ಓ ಮಾಲಲ್ಲಿ ಮಾಲುಕಿ 2 ಗಾಡಿಲೇ ಇದೆ. ಗಾಡಿಯಲ್ಲೋ? ಅಯ್ಯೋಯ್ಯೋ, ನನ್ ಗಾಡಿ ಇಲ್ಲೇ ನಿಲ್ಸಿದ್ದೆ, ನನ್ ಗಾಡಿ ಬಿಟ್ಟೋರಲ್ಲೋ. ಗಾಡಿನೇ ಅಭ್ಯಾಸ. ಅಯ್ಯೋ ಹುಡ್ಕಲೆ. ಹಲೋ, ಇಲ್ಲಿ ದೊಡ್ಡ ಗೂಟ ರೆಸಾರ್ಟ್ ಎಲ್ಲಿ ಬರುತ್ತೆ? ಅಯ್ಯೋ ಅಣ್ಣ, ದೊಡ್ಡ ಗೂಟ ರೆಸಾರ್ಟ್ ಅಲ್ಲ, ದೊಡ್ಡ ಬೆಟ್ಟ ರೆಸಾರ್ಟ್. ಎಲ್ಲೋ ಗಾಡಿ ಎಲ್ಲಿ ಸರ್ ಬರ್ತದೋ? ಅಯ್ಯೋ ಅಣ್ಣ, ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಂಡು ರೈಟ್ ತಗೊಳ್ಳಿ. ಗಾಡಿ ಎಲ್ಲೋ? ನನ್ ಗಾಡಿನೇ ಬಿಟ್ಟಾರಲ್ಲೋ. ಅಯ್ಯೋ ಸರ್, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಸ್ವಲ್ಪ ತಳ್ತೀರಾ? ಕಳೆದು ಹೋಗೈತೆ, ಇವಂದು ತಳ್ಬೇಕಂತೆ. ಬಾರಲೆ ಪಾಪ, ತುಂಬಾ ಒಳ್ಳೆಯವ್ರ ಕಣ ಇವರು. ಥ್ಯಾಂಕ್ ಯು ಸರ್, ಸೂಪರ್ ನೀವು. ಅಯ್ಯಯ್ಯೋ, ಅವನ್ ದೊಡ್ಡ ಗೂಟ ಅಂದಾಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ಸಕ್ಕತ್ತಾಗಿ ಮರ್ದಲ್ಲ. ನಡಿಯೋ, ಚೇಂಜ್ ಮಾಡ. ಶೂಟ್ ಮಾಡ್ಬಿಡ್ತಾರೆ. ಹೋಗಿ ಸರ್, ಹೋಗಿ ಸರ್. ನನಗಿನ್ನೂ ಮದುವೆ ಆಗಿಲ್ಲ ಸರ್. ನನಗೆ ಸಖತ್ ಮಜಾ ಬರ್ತಾ ಇದೆ. ನನಗೆ ಬಾಯಿಗೆ ಬೀಜ ಬರ್ತಿದೆ. ಬೇಗ ಹೋಗಿ ಸರ್, ಹೋಗಿ ಸರ್, ಹೋಗಿ ಸರ್, ಹೋಗಿ ಸರ್. ಸರ್, ಯಾಕೆ ಸರ್ ಹೇಳಿ ಸರ್. ವಿಕ್ರಮ್, ಕೇಸ್ ಏನಾಗ್ತಾ ಇದೆ? ಸಂಬಂಧಪಟ್ಟವ್ರ ಹಿಂದೆ ಬಿದ್ದಿದ್ಯಾ? ನಾನು ಅವರಿಂದ ಬಿದ್ದಿಲ್ಲ ಸರ್, ಅವರೇ ನನ್ನಿಂದ ಬಿದ್ದಿದ್ದಾರೆ ಸರ್. ಚೇಸಲ್ಲಿದ್ದೀನಿ, ಮುಗಿಸ್ಕೊಂಡ್ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ಮಾರ್ಟ್ ಆಸ್ ಯೂಶುವಲ್. ಹೋಗಿ ಸರ್, ಹೋಗಿ ಹೋಗಿ ಹೋಗಿ. ಜಾತ್ರೆ ಒಳಗೋದ ಮಾಡ್ತೀನಿ. ಹಲೋ, ರಾಮ ಶ್ಯಾಮ ಬಾಮ ನಾಗ ಕಾಳ ಬೈರ ಸತ್ಯ ಶಿವ ಸುಂದ್ರ ಎಲ್ರು ಜಾತ್ರೆ ಹತ್ರ ಬಂದ್ರು. ಇಲ್ಲೇ ನಿಲ್ಸಿದ್ರಿ ಸರ್. ಈಗ ಈ ಗಾಡಿಲಿ ಹೋಗಿದ್ದ ಹುಡುಗಿ ಏನ್ ಸಖತ್ತಾಗಿದ್ಲು ಗೊತ್ತೇನೋ ಸರ್. ಈ ಟೈಮಲ್ಲಿ ಇದೆಲ್ಲ ಬೇಕಾ ಸರ್? ಮುಚ್ಕೊಂಡು ಹೋಗಿ 2 ಗುಲಾಬಿ ತಗೊಂಬ, ಹೋಗು. ಪೊಲೀಸು ಆಮೇಲೆ ಕೊಡ್ತೀನಿ ಸರ್. ಏನಕ್ಕೆ ಸರ್ ಇದೆರಡು? ಒಂದು ಅವಳಿಗೆ ಕೊಡಕ್ಕೆ, ಇನ್ನೊಂದು ನಿನ್ ಸಮಾಧಿ ಮೇಲೆ ಇಡಕ್ಕೆ. ಇಟ್ಕೋ. ಸಮಾಧಿನ? ಗಾಡಿ ಇಲ್ಲೇ ಇದೆ, ಅವನು ಇಲ್ಲೆಲ್ಲ ಇರ್ತಾನೆ. ನಡಿಯೋ. ಲವ್ ಎಟ್ ಫಸ್ಟ್ ಸೈಟ್. ನೋಡ್ತಿದ್ದಂಗೆನೆ ಮಿಟಿಕ್ಸೋ ಕಣ್ಣಿಗಲ್ಲ, ಮಿಡಿಯೋ ಹೃದಯಕ್ಕೆ ಇಷ್ಟ ಆಗ್ಬಿಟ್ಲು. ಮೊದಲನೇ ಲುಕ್ಗೆ ನನ್ನ ಮನಸ್ಸನ್ನೇ ಲಾಕ್ ಮಾಡ್ಕೊಂಡ್ಬಿಟ್ಲು.
ಮೇಡಮ್ ಇದನ್ನೊಂದು ಫೋನ್ಗೆ ಹಾಕಿ. ಓಕೆ ಸರ್. ಆದರೆ ಹುಷಾರು, ಇದು ಬರೀ ಸಿಮ್ ಅಲ್ಲ, ನನ್ನ ಹಾರ್ಟ್. ತಗೊಳ್ಳಿ. ಆಯ್ತು ಸರ್. ಫೋನ್ ಇದೆ ಅಂತ ಎಸದಿ ಕಾಲ್ ಮಾಡ್ತೀಯಾ? ಇಡೇ ಫೋನು. ಅಯ್ಯೋ ನನ್ನ ಫೋನು. ಈ ನನ್ನ ಮಗನಿಗೆ ಯಾಕೆ ಸರ್ ಭಾಳ ಮಾತಾಡ್ತಾರೆ? ಹಾಕಿ ಸರ್. ಸರ್ ತಪ್ಪಾಯ್ತು ಸರ್, ಕ್ಷಮಿಸ್ಬಿಡಿ ಸರ್. ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ವಿ, ಮತ್ತೆ ಈ ತಪ್ಪು ಮಾಡಲ್ಲ ಸರ್. ನಿಮ್ಮ ಬಾಸ್ ಯಾರು ಹೇಳು? ಅದು ಏಯ್, ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡಿ. ನನ್ನ ಟೆಂಪರು ಟೆಂಪ್ರವರಿ ಅಲ್ಲ, ಪರ್ಮನೆಂಟ್ ಬೆಂಕಿ ಉರಿ. ಹಾಂ, ಆಟ ಆಡಿದ್ರೆ ಸುಟ್ಟೋಗ್ಬಿಡ್ತೀರಾ. ಸರ್ ಪಾಸು ಗೀಸು ಅಂತ ಯಾರು ಇಲ್ಲ ಸರ್. ಹ್ಯಾಂಡ್ ಟು ಹ್ಯಾಂಡ್ ಎಕ್ಸ್ಚೇಂಜ್ ಆಗುತ್ತೆ. ಇವನು ತೊಗೊಂಬಂದು ನನ್ನ ಕೈಗೆ ಕೊಡ್ತಾನೆ, ನಾನು ತೊಗೊಂಡೋಗೋದು ಹೊರಗಡೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಸರ್. ಅದನ್ನ ಬಿಟ್ಟರೆ ಏನು ಗೊತ್ತಿಲ್ಲ ಸರ್. ಹೌದು ಸರ್, ನಾನು ಕಾಲೇಜು ಹಾಸ್ಟೆಲು ಪಬ್ನೆಲ್ಲ ಕವರ್ ಮಾಡ್ತೀನಿ. ಜಂಪರ್ ರವಿ ಮಾರ್ಕೆಟು ಬಸ್ ಸ್ಟ್ಯಾಂಡ್ ನೋಡ್ಕೋತಾನೆ. ಶೀರ್ತೆಶಂಕರ ಬಾರು ಪಾನು ರೇವ್ ನೋಡ್ಕೋತಾನೆ. ಕಾಪರ್ ಚಂದ್ರ ಔಟ್ಸ್ಕಟ್ಸ್ ಪಾರ್ಟಿ ಫಾರಿನ್ ಕಸ್ಟಮರ್ಸ್ನ ಹ್ಯಾಂಡ್ಲ್ ಮಾಡ್ತಾನೆ. ಅಷ್ಟೇ ಸರ್ ಗೊತ್ತಿರೋದು. ಜಾಣ ಮರಿ ಬಸವ, ಹುಡುಗರಿಗೆ ಟೀ ಹೇಳೋ. ಸರ್, ನೀವು ಕೊಟ್ಟಿದ್ದ ಸಿಮ್ ನಂಬರ್ಗೆ ಕಾಲ್ ಬರ್ತಿದೆ. ಹಲೋ. ಹಾಯ್. ಹಾಯ್, ಅದು ನನ್ನ ಮೊಬೈಲು ಜಾತ್ರೆಯಲ್ಲಿ ಕಳೆದೋಗಿತ್ತು. ನಾನು ಜಾತ್ರೆಲೇ ಕಳೆದೋಗ್ಬಿಟ್ಟೆ. ಏನು? ಅಂದ್ರೆ ನನ್ನ ಫೋನ್ ಒಂದ್ಸಲ ಜಾತ್ರೆಲಿ ಕಳೆದೋಗ್ಬಿಟ್ಟಿತ್ತು ಅಂದೆ. ನನ್ನ ಮೊಬೈಲ್ ಕಲೆಕ್ಟ್ ಮಾಡ್ಕೋಬೇಕಿತ್ತು, ಸಿಗ್ತೀರಾ? ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ. ನಾಳೆ ಓಕೆನಾ? ಹಾಂ, ನಾಳೆ ಬೆಳಗ್ಗೆ ಓಕೆನಾ? ಓಕೆ, ನಾಳೆ MGM ರೋಡ್ಗೆ ಬಂದ್ಬಿಡಿ. ಓಕೆ ಬಾಯ್. ಬಸವಾ, ನಾಳೆ ಯಾವಾಗಾಗುತ್ತೋ?